ಖ್ಯಾತ ಯಕ್ಷಗಾನ ಕಲಾವಿದ ವಿದ್ಯಾಧರ್ ರಾವ್ ಝಲವಳ್ಳಿ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನ ಹಾಗೂ ಯಕ್ಷಗಾನ ಪ್ರದರ್ಶನವನ್ನು ನವೆಂಬರ್ 22ರಂದು ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆಸಲು ಯೋಜಿಸಲಾಗಿದೆ ಎಂದು ಯಕ್ಷಗಾನ ಸಂಘಟಕ ರಾಜೇಶ್ ಭಂಡಾರಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಸಾಗರ್ ರೆಸಿಡೆನ್ಸಿ ಸಭಾಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವಿದ್ಯಾಧರ್ ರಾವ್ ಝಲವಳ್ಳಿ ಅವರು ಬಹು ಬೇಡಿಕೆಯುಳ್ಳ ಯಕ್ಷಗಾನ ಕಲಾವಿದರು. ಇಡೀ ಜೀವನವನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಮೀಸಲಾಗಿಟ್ಟವರು. ಕಲಾವಿದನಾಗಿ ಸೇವೆ ಮಾತ್ರವಲ್ಲದೆ ಮೇಳವನ್ನು ಕಟ್ಟಿದ್ದಾರೆ. ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಯಕ್ಷಗಾನ ಕಲಾವಿದ ಈಶ್ವರ್ ನಾಯ್ಕ್ ಮಂಕಿ ಮಾತನಾಡಿ, ವಿದ್ಯಾಧರ್ ಝಲವಳ್ಳಿ ಅವರ ತಂದೆ ದಿವಂಗತ ವೆಂಕಟೇಶ್ ರಾವ್ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ತಂದೆಯ ಮಾರ್ಗದಲ್ಲಿಯೇ ವಿದ್ಯಾಧರ್ ರಾವ್ ಸಮರ್ಥ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಹೆಗಡೆ ಯಲ್ಗುಪ್ಪ ಮಾತನಾಡಿ, ಹೊನ್ನಾವರ ತಾಲೂಕು ಸಮರ್ಥ ಯಕ್ಷಗಾನ ಕಲಾವಿದರನ್ನು ನೀಡಿದೆ. ಅವರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ನಡೆಯುತ್ತಿದೆ ಎಂದರು. ಉದ್ಯಮಿ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ, ವಿದ್ಯಾಧರ್ ರಾವ್ ಝಲವಳ್ಳಿ ಅವರ ಸನ್ಮಾನ ಸಮಾರಂಭಕ್ಕೆ ಅವರ ಅಭಿಮಾನಿಗಳು, ಹಿತೈಷಿಗಳು, ಯಕ್ಷಗಾನ ಕಲಾವಿದರು ಕೈಜೋಡಿಸಬೇಕು ಎಂದರು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಝಲವಳ್ಳಿ ವಿದ್ಯಾಧರ್ ರಾವ್ ಜನಮೆಚ್ಚಿದ ಯಕ್ಷಗಾನ ಕಲಾವಿದ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಚಂದನ್ ಪ್ರಭು, ಶ್ರೀಕಾಂತ್ ಮೊಗೇರ್, ಪರಮೇಶ್ವರ ಭಂಡಾರಿ, ನಾಗರಾಜ್ ಭಂಡಾರಿ, ಅರುಣ್ ಮಡಿವಾಳ್, ಶಿವರಾಮ್ ಮಡಿವಾಳ್, ಪ್ರದೀಪ್ ಹುಡಗೋಡ್, ಸತ್ಯನಾರಾಯಣ್ ಮಡಿವಾಳ್, ಗೋಪಾಲಕೃಷ್ಣ ಭಾಗವತ್ ಮತ್ತಿತರರು ಉಪಸ್ಥಿತರಿದ್ದರು. ಯಕ್ಷಗಾನ ಅಕಾಡೆಮಿಯ ಯಕ್ಷಗಾನ ಕಲಾವಿದ ವಿದ್ಯಾಧರ್ ಝಲವಳ್ಳಿ ಸ್ವಾಗತಿಸಿದರು. Baba